ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದೂರಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಅವರು ಏನೇ ಖರೀದಿಸಲಿ ಇಬ್ಬರು ಸರಿಸಮನಾಗಿ ಹಂಚಿಕೊಳ್ಳುತ್ತಿದ್ದರು. ಒಂದು ವಸ್ತುವಿದ್ದರೂ ಅದರಲ್ಲಿ ಎರಡು ಪಾಲು ಮಾಡಿ ಹಂಚಿಕೊಳ್ಳುತ್ತಿದ್ದರು. ಸ್ವಲ್ಪ ವ್ಯತ್ಯಾಸವಾದರೆ ಸಾಕು ಇಬ್ಬರು ಆಗಾಗ ಜಗಳವಾಡಿಕೊಳ್ಳುತ್ತಿದ್ದರು. ನಂತರ ಮತ್ತೆ ಒಂದಾಗುತ್ತಿದ್ದರು. ಒಂದು ದಿನ ಇಬ್ಬರು ಬೇಟೆಯಾಡಲು ಕಾಡಿಗೆ ಹೋಗಿದ್ದರು. ಅಂದು ಬೇಟೆ ಏನೂ ಸಿಗಲಿಲ್ಲ. ತುಂಬ ದಣಿದಿರುತ್ತಾರೆ. ಹಾಗಾಗಿ ಒಂದು ಗಿಡದ ಕೆಳಗೆ ದಣಿವಾರಿಸಿಕೊಳ್ಳಲು ಕುಳಿತುಕೊಳ್ಳುತ್ತಾರೆ. ಬೇಟೆಯಾಡಲು ಹೋಗುವಾಗ ಬುತ್ತಿ ಕಟ್ಟಿಕೊಂಡು ಹೋಗಿದ್ದರು. ಊಟ ಮಾಡಲು ಕುಳಿತಿರುತ್ತಾರೆ. ಇಬ್ಬರು ಊಟ ಮಾಡೋಣವೆಂದು ಬುತ್ತಿ ಬಿಚ್ಚುತ್ತಾರೆ. ಅಷ್ಟರಲ್ಲೇ ಮರದ ಮೇಲಿದ್ದ ಮಂಗ ಬುತ್ತಿಯ ಗಂಟು ಎತ್ತಿಕೊಂಡು ಹೋಗುತ್ತದೆ. ಆ ಬುತ್ತಿಯೊಳಗಿನಿಂದ ಒಂದು ರೊಟ್ಟಿ ಕೆಳಗೆ ಬೀಳುತ್ತದೆ. ಆಗ ಇಬ್ಬರು ಆ ರೊಟ್ಟಿಯನ್ನು ಎತ್ತಿಕೊಳ್ಳಲು ಹೋಗುತ್ತಾರೆ. ಇಬ್ಬರು ತುಂಬ ಹಸಿದಿದ್ದರಿಂದ ಇದು ನನ್ನ ಪಾಲಿಗೆ ಸೇರಿದ್ದು, ನನ್ನ ಪಾಲಿಗೆ ಸೇರಿದ್ದೆಂದು ಜಗಳವಾಡಲು ಪ್ರಾರಂಭಿಸಿದರು. ಅದೇ ದಾರಿಯಲ್ಲಿ ಒಬ್ಬ ವ್ಯಾಪಾರಿ ಹಾದು ಹೋಗುತ್ತಿದ್ದರು. ಅವನಿಗೂ ತುಂಬ ಹಸಿವಾಗಿರುತ್ತದೆ. ಹಾಗಾಗಿ ಮನೆಗೆ ಅವಸರದಲ್ಲಿ ಹೋಗುತ್ತಿದ್ದರು. ಆಗ ಜಗಳವಾಡುತ್ತಿದ್ದ ಈ ಇಬ್ಬರೂ ಸ್ನೇಹಿತರು ಆ ವ್ಯಾಪಾರಿಗೆ ಕರೆದು ನ್ಯಾಯ ಕೊಡಬೇಕೆಂದು ಕೇಳುತ್ತಾರೆ. ಈ ರೊಟ್ಟಿಯನ್ನು ನಾನು ಮೊದಲು ಮುಟ್ಟಿದ್ದೇನೆ, ಇದು ನನ್ನ ಪಾಲಿಗೆ ಸೇರಬೇಕೆಂದು ಒಬ್ಬ ಹೇಳುತ್ತಾನೆ. ಅವನಿಗಿಂತ ಮೊದಲು ನಾನು ಮುಟ್ಟಿದ್ದೇನೆ, ಇದು ನನಗೆ ಸೇರಬೇಕೆಂದು ಇನ್ನೊಬ್ಬ ಸ್ನೇಹಿತ ವಾದ ಮಾಡುತ್ತಾನೆ. ಇಬ್ಬರಿಗೂ ಸರಿಸಮನಾಗಿ ರೊಟ್ಟಿ ಹಂಚಿಕೊಡುತ್ತೇನೆಂದು ವ್ಯಾಪಾರಿ ಹೇಳುತ್ತಾನೆ. ಆಗ ಇಬ್ಬರೂ ಒಪ್ಪಿಕೊಳ್ಳುತ್ತಾರೆ. ಆಗ ಆ ವ್ಯಾಪಾರಿ ರೊಟ್ಟಿಯನ್ನು ಎರಡು ತುಂಡು ಮಾಡಿ ಇಬ್ಬರಿಗೂ ಹಂಚುತ್ತಾನೆ. ಆಗ ಒಬ್ಬ ಸ್ನೇಹಿತ ಅವನಿಗೆ ಹೆಚ್ಚು ಭಾಗ ಹೋಗಿದೆ ಎಂದು ವಾದ ಮಾಡುತ್ತಾನೆ. ಇವರ ಮೂರ್ಖತನವನ್ನು ಗಮನಿಸಿದ ಆ ವ್ಯಾಪಾರಿ ಹೆಚ್ಚಾದ ಭಾಗವನ್ನು ತಾನು ತಿನ್ನುತ್ತಾನೆ. ಆಗ ಇನ್ನೊಬ್ಬ ಸ್ನೇಹಿತ ಅವನ ಪಾಲಿಗೆ ಹೆಚ್ಚಾಗಿದೆ ಎಂದು ವಾದ ಮಾಡುತ್ತಾನೆ. ಆಗ ಆ ಭಾಗವನ್ನು ಆ ವ್ಯಾಪಾರಿ ತಿನ್ನುತ್ತಾನೆ. ಹೀಗೆ ಇಬ್ಬರು ಸ್ನೇಹಿತರು ವಾದ ಮಾಡುತ್ತಲೇ ಇರುತ್ತಾರೆ. ಹೆಚ್ಚಿನ ಭಾಗವನ್ನು ಆ ವ್ಯಾಪಾರಿ ತಿನ್ನುತ್ತಲೇ ಇರುತ್ತಾನೆ. ಕೊನೆಗೆ ಇದ್ದ ಒಂದು ರೊಟ್ಟಿಯನ್ನು ಆ ಮೂರನೇ ವ್ಯಕ್ತಿ ವ್ಯಾಪಾರಿ ತಿಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ಇಬ್ಬರೂ ಸ್ನೇಹಿತರು ಒಬ್ಬರ ಮುಖ ಇನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ನಾವೆಷ್ಟು ಮೂರ್ಖರು, ಪಾಲಿಗೆ ಬಂದದ್ದನ್ನು ತಿಂದಿದ್ದರೆ ಚೆನ್ನಾಗಿತ್ತು ಎಂದು ಆಡಿಕೊಳ್ಳುತ್ತಾರೆ. ಅದಕ್ಕೆ ಹೇಳುತ್ತಾರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭವೆಂದು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.